ಕನ್ನಡ ಬಿಗ್ ಬಾಸ್ ಸೀಸನ್ 12 ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ. ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತೆ ಈ ಬಾರಿಯ ಬಿಗ್ ಬಾಸ್ ಬೇರೆ ಆದಂತಹ ರೂಪವನ್ನ ತೆಗೆದುಕೊಂಡು ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಸುದೀಪ್ ಅವರು ಹಲವಾರು ರೀತಿಯಾದಂತಹ ಒಂದು ಕಮಿಟ್ಮೆಂಟ್ ಗಳನ್ನ ಜೊತೆಗೆ ಅವರಿಗೆ ಒಂದು ಹಲವಾರು ರೀತಿಯಾದಂತಹ ಆರ್ಡರ್ ಗಳನ್ನು ಕೂಡ ಮಾಡಿದ್ರು. ಅದನ್ನೆಲ್ಲವನ್ನು ಒಪ್ಕೊಂಡು ಈ ಬಾರಿಯ ಬಿಗ್ ಬಾಸ್ ಅನ್ನ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಮಾಡ್ಲಿಕ್ಕೆ ಕಲರ್ಸ್ ಕನ್ನಡದವರು ಒಪ್ಕೊಂಡಿದ್ರು. ಅದರ ಜೊತೆಗೆ ಬಿಗ್ ಬಾಸ್ ಮನೆಯನ್ನ ಇವತ್ತು ಚೇಂಜ್ ಮಾಡಿರೋದು ಕೂಡ ನಿಮಗೆ ಗೊತ್ತಿರಬಹುದು. ಸಿಕ್ಕಾಪಟ್ಟೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ 2025 12ನೇ ಸೀಸನ್ ಬಿಗ್ ಬಾಸ್ ಕನ್ನಡ 12ಕ್ಕೆ ಶೋ ಲೊಕೇಶನ್ ಅನ್ನ ಶಿಫ್ಟ್ ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ 12ರ ಮನೆ ಬೆಂಗಳೂರಿನ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಭರ್ಜರಿಯಾಗಿ ನಿರ್ಮಾಣ ಮಾಡಲಾಗಿದೆ. ಇತ್ತೀಚೆಗೆ ನೋಡಬಹುದು 2-3 ವರ್ಷಗಳ ಹಿಂದೆ ನಮ್ಮ ಬಿಗ್ ಬಾಸ್ ಮನೆ ಇಲ್ಲೇ ಬಿಡದಿ ಹತ್ರ ಒಂದಿತ್ತು. ಅದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳಾಗ್ತಿತ್ತು. ಅಲ್ಲಿ ಸೀಸನ್ಗಳು ಶುರು ಆದಾಗಿನಿಂದನೂ ಕೂಡ ಕೇವಲ ಜೈಲಿಗೂ ಬಿಗ್ ಬಾಸ್ ಮನೆಗೂ ಅಂತ ಹೇಳಿ ಎಲ್ಲರೂ ಕೂಡ ಓಡಾಡುವಂತಹ ಒಂದು ಸಿಚುವೇಶನ್ ಬಂದಿತ್ತು. ಆ ಒಂದು ಜಾಗದ ಬಗ್ಗೆನೂ ಕೂಡ ತಕರಾರು ಕೂಡ ಎಬ್ಬಿತ್ತು. ಆದ್ರೆ ಈಗ ಬಿಗ್ ಬಾಸ್ ಮನೆಯನ್ನ ಬೆಂಗಳೂರಿನ ಇನೋವೇಟಿವ್ ಫಿಲ್ಮ್ ಸಿಟಿನಲ್ಲಿ ಭರ್ಜರಿಯಾಗಿ ನಿರ್ಮಾಣ ಮಾಡಲಾಗ್ತಿದೆ. ಯಾವ ಸೀಸನ್ ಅಲ್ಲೂ ಕೂಡ ಇಷ್ಟು ದೊಡ್ಡ ಮನೆಯನ್ನ ನಿರ್ಮಾಣ ಮಾಡಿರ್ಲಿಲ್ಲ ಅಂತಾನೂ ಕೂಡ ಹೇಳಲಾಗ್ತಿದೆ. ಅಂತ ಮಟ್ಟಕ್ಕೆ ಬಿಗ್ ಬಾಸ್ ಮನೆಯನ್ನ ಡೆಕೋರೇಟ್ ಮಾಡಲಾಗ್ತಿದೆ ಅಂತೆ. ಹೊರಗಡೆ ಗಾರ್ಡನ್ ಅಂತೂ ಸಿಕ್ಕಾಪಟ್ಟೆ ಮನೋರಂಜನೆಯಾಗಿದೆ, ಕಲರ್ಫುಲ್ ಆಗಿದೆ. ಒಳ್ಳೆ ಅರಮನೆಯ ತರ ಮನೆಯನ್ನ ಸಿಕ್ಕಾಪಟ್ಟೆ ಡೆಕೋರೇಟ್ ಆಗಿ ಮಾಡ್ತಿದ್ದಾರೆ. ಸುದೀಪ್ ಅವರು ಹೇಳಿರುವಂತೆ ಕನ್ನಡಮಯವಾಗಿರಬೇಕು ಕನ್ನಡದ ಬಿಗ್ ಬಾಸ್ ಮನೆ ಅಂತಾನೂ ಕೂಡ ಹೇಳಿದ್ರು. ಅದರಂತೆನೂ ಕೂಡ ಡಿಸೈನ್ ಅನ್ನು ಮಾಡಲಾಗ್ತಿದೆ ಅಂತೆ. ಒಳ್ಳೆ ಒಂದು ಜಾಗದಲ್ಲಿ ಎಲ್ಲೂ ಕೂಡ ಯಾವುದೇ ತೊಂದರೆಗಳು ಆಗಬಾರ್ದು. ಈ ಬಾರಿ ಬಿಗ್ ಬಾಸ್ ಮನೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೇಕು, ಒಳಗಿರೋ ಕಂಟೆಸ್ಟೆಂಟ್ಗಳು ಅಷ್ಟೇ ಸಿಕ್ಕಾಪಟ್ಟೆ ಮನೋರಂಜನೆ ಆಗಿರಬೇಕು, ಮತ್ತೆ ಸ್ವಲ್ಪ ಲಿಮಿಟ್ ಅಲ್ಲಿ ಇರಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಬಟ್ ಈ ಬಾರಿಯ ಬಿಗ್ ಬಾಸ್ ಮನೆಗೆ ತುಂಬಾ ಕಾಂಟ್ರವರ್ಷಿಯಲ್ ವ್ಯಕ್ತಿಗಳು ಬರುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು, ಇಷ್ಟು ವರ್ಷಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಯಲ್ ಇರ್ತಿದ್ದು ಅವ್ರುಗಳು ಬರ್ತಾ ಇದ್ರು. ಬಟ್ ಈಗ ನಡೀತಿರುವಂತಹ ಕಾಂಟ್ರವರ್ಸಿಗಳನ್ನ ನೀವು ನೋಡ್ಕೋತಾ ಹೋದ್ರೆ ಯಾರ್ಯಾರು ಬರ್ಬೋದು ಅಂತ ಹೇಳಿ ನಿಮ್ಮ ಮೈಂಡಲ್ಲೂ ಕೂಡ ಹಲವಾರು ಒಂದು ನೇಮ್ಗಳು ಇರ್ತದೆ. ಆ ನೇಮ್ಗಳು ಯಾವುದು ಅಂತ ಹೇಳಿ 3 ನೇಮ್ಗಳು, ಪ್ರತಿಯೊಬ್ಬರು 3 ನೇಮ್ಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಬಟ್ ನಮಗೆ ಅನಿಸಿಕೆ ಪ್ರಕಾರ 3 ಜನ ಬರೋದು ಖಂಡಿತ ಫಿಕ್ಸ್ ಆಗಿರ್ತದೆ. ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ಕಾಣಿಸ್ತಿರುವಂತಹ ಮನೆಯ ಚಿತ್ರಣ ನಿಮಗೆ ಹೇಗೆ ಅನಿಸ್ತಾ ಇದೆ, ಹಾಗೂ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಯಾವ ಒಂದು ಬದಲಾವಣೆಯನ್ನ ಮಾಡಿದರೆ ನಿಮಗೆ ಇಷ್ಟ ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸುದೀಪ್ ಅವರು ಕೂಡ ಈ ಬಾರಿಯ ಡ್ರೆಸ್ಸಿಂಗ್ ಸೆನ್ಸ್ ಅನ್ನ ಒಂದು ವಿಶೇಷವಾಗಿ ರೆಡಿ ಮಾಡಿಸ್ಕೊತಿದ್ದೀನಿ ಅಂತಾನೂ ಕೂಡ ಹೇಳ್ಕೊಂಡಿದ್ರು. ಅದ್ರ ಜೊತೆಗೆ ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಸೀಸನ್ 12 ಕೂಡ ಶುರು ಆಗತ್ತೆ ಅನ್ನೋ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಇದು ಕೂಡ ಸಿಕ್ಕಾಪಟ್ಟೆ ಖುಷಿಯಾದ ವಿಚಾರ. ಯಾಕಂದ್ರೆ ಬಿಗ್ ಬಾಸ್ ಅನ್ನ ನೋಡ್ಲಿಕ್ಕೆ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ ಈ ಬಾರಿ ಅಂತೂ. ಯಾಕಂದ್ರೆ ಹೋದ ಬಾರಿಯ ಬಿಗ್ ಬಾಸ್ ಯಾವ ರೀತಿಯಲ್ಲಿ ಹಿಟ್ ಆಗಿದೆ ಅಂತ ಹೇಳಿ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬಟ್ ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ರು ಆ ವ್ಯಕ್ತಿನೇ ಗೆಲುವನ್ನ ಸಾಧಿಸಿದ್ರು. ಈ ಬಾರಿನೂ ಅಷ್ಟೇ ತುಂಬಾ ಜನ ಬರ್ತಾರೆ ಒಳಗಡೆ. ಹಾಗೆ ಲಾಯರ್ ಜಗದೀಶ್ ಅವ್ರನ್ನು ಮತ್ತೊಂದು ಚಾನ್ಸ್ ಕೊಟ್ಟರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮಗೇನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.